ದರ್ಶನ್ ಸಿಡುಕು ಸ್ವಭಾವದವರು, ಕೊಲೆ ಮಾಡುವಷ್ಟು ಕಟುಕರಲ್ಲ. ಜೊತೆಗಿರುವವರು ಮಾಡಿ ಇವರ ಮೇಲೆ ಹಾಕಿದ್ದಾರಾ ಗೊತ್ತಿಲ್ಲ. ದರ್ಶನ್ ಸಿಡುಕು ಸ್ವಭಾವದವರು, ಕೊಲೆ ಮಾಡುವಷ್ಟು ಕಟುಕರಲ್ಲ. ಇವರ ಜೊತೆಲಿ ಇದ್ದವರು ಕೊಲೆ ಮಾಡಿ ಇವ್ರ ಮೇಲೆ ಏನಾದರೂ ಹಾಕಿದಾರಾ ಗೊತ್ತಿಲ್ಲ. ನನ್ನ ಗನ್ ಮ್ಯಾನ್ ಮೇಲೆ ಹಲ್ಲೆ ಮಾಡಿರೋ ಬಗ್ಗೆ ನನಗೆ ಗೊತ್ತಿಲ್ಲ, ಮಾಹಿತಿನೂ ಇಲ್ಲ. ಅದೆಲ್ಲವೂ ಸುಳ್ಳು ಅಂತ ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಕದಲೂರು ಉದಯ್ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಸ್ನ ತನಿಖೆ ಮಾಡ್ತಿದ್ದಾರೆ, ಸತ್ಯ ಹೊರಬರುತ್ತೆ ಅಂತ ಶಾಸಕರು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇವೆಲ್ಲ ಹೇಳ್ತಾರೆ, ಯಾರು ವಿಚಾರ ನಮಗೆ ಗೊತ್ತಿಲ್ಲದ ವಿಚಾರ ನಿಮಗೆ ಗೊತ್ತಾ? ಸುಳ್ಳು ರೀ, 100% ಸುಳ್ಳು. ನನ್ನ ಗಮನಕ್ಕೆ ಆ ವಿಚಾರನೇ ಇಲ್ಲ. ನನ್ನೇನು ಮಾತಾಡಿದ ಯಾವ ತರ ಕಾಂಪ್ರಮೈಸು ಇಲ್ಲ, ಜಗಳನೂ ಇಲ್ಲ. ಫಸ್ಟ್ ಅಂತ ವಿಚಾರನೇ ನಮ್ ಗಮನಕ್ಕೆ ಬಂದಿಲ್ಲ. ಇದೆಲ್ಲ ಶುದ್ಧ ಸುಳ್ಳು. ಯಾರು ಯಾವ ಗನ್ಮ್ಯಾನ್ ಅಂತ ಗೊತ್ತಿಲ್ಲ ನನಗೆ, ಯಾಕಂದ್ರೆ 5 ಜನ ಚೇಂಜ್ ಮಾಡಿದೆ ನಾನು. 5 ಜನ ಚೇಂಜ್ ಮಾಡಿದ್ದೀವಿ. ಯಾವ ಗನ್ ಮ್ಯಾನ್ ಇದು ಏನು ವಿಚಾರ ಅಂತ ನನಗೆ ನನ್ನ ಗಮನಕಾರ ಬರ್ಬೇಕಲ್ವ. ಜಗಳ ಆದ್ರೆ ನನ್ನ ಜೊತೆಲೇ ಇರ್ತಾರೆ. ಜಗಳ ಆದ್ರೆ ನನಗೆ ಮಾಹಿತಿ ಇಲ್ದಾಗ ಜಗಳ ಆಗುತ್ತಾ? ಅಂಥದ್ದೆಲ್ಲ ಸುಳ್ಳು. ಆಮೇಲೆ ಯಾರು ಅವ್ರ ಜೊತೆ ನನ್ನ ಹತ್ರ ಬಂದಾಗ ಅವ್ರ ಜೊತೆ ಯಾರು ಬರ್ತಾ ಇರ್ಲಿಲ್ಲ. ಅವ್ರ ಒಬ್ರು ಬರ್ತಿದ್ರು, ಹೋಗ್ತಿದ್ರು ಅಷ್ಟೇ. ಅದು ಬಿಟ್ರೆ ಯಾರು ಜೊತೆಲಿ ಬಂದಿಲ್ಲ, ಜಗಳ ಮಾಡುವಂಥವ್ರು ಬಂದೇ ಇಲ್ಲ. ಈಗ ಹತ್ಯೆ ಆಗಿರೋದು ಖಂಡನೀಯ, ಅದರಲ್ಲಿ ಎರಡನೇ ಮಾತಿಲ್ಲ. ಯಾರೇ ಹತ್ಯೆ ಮಾಡಿದ್ರು ಅದು ತಪ್ಪು, ಇಂಥದ್ದು ಆಗಬಾರ್ದು. ಸೊ ಬಟ್ ಇದರಲ್ಲಿ ಏನಾಗಿದೆ, ಇವ್ರ ಪಾತ್ರ ಏನು, ಯಾರಾದರೂ ಜೊತೆಲಿದ್ದವ್ರು ಮಾಡಿ ಏನಾದರೂ ಇವ್ರಿಗೂ ಅದು ಸುತ್ಕೊಂಡಿದೆಯಾ, ಅದೇನು ಇದೆಲ್ಲ ತನಿಖೆಯಿಂದ ಹೊರಗೆ ಬರಬೇಕು. ಸೊ ನಮಗೂ ಅದ್ರ ಬಗ್ಗೆ ಏನು ಮಾಹಿತಿ ಇರಲ್ಲ. ನಿಮ್ಮ ಮುಖಾಂತರ ಏನು ದಿನನಿತ್ಯ ನೋಡ್ತಾ ಇದೀವಿ, ಅದೇ ಅಷ್ಟೇ ಗೊತ್ತು. ಆ ಥರ ಕೆಟ್ಟ ಮನ್ಸ ಅಲ್ಲ, ಕೊಲೆ ಮಾಡುವಂಥ ವ್ಯಕ್ತಿನೂ ಅಲ್ಲ. ಇಷ್ಟು ಒಳ್ಳೆ ವ್ಯಕ್ತಿತ್ವ, ಸ್ವಲ್ಪ ಸಿಡುಕು, ಮಾತಾಡೋದು ರಫ್ ಅಂಡ್ ಟಫ್ ಅದಿದೆ ಅಲ್ಲ. ನನಗೆ ಗೊತ್ತಿಲ್ಲ ಪಾತ್ರದ ಬಗ್ಗೆ, ನಾನು ಇಲ್ಲಿ ಹೇಳಲಿಕ್ಕೆ ಬರಲ್ಲ. ಯಾಕೆಂದ್ರೆ ಇದು ಅಲಿಗೇಷನ್ ಆಗಿದೆ, ತನಿಖೆ ಆಗ್ತಾ ಇದೆ, ಕಸ್ಟಡಿ ಕೇಳಿದ್ದಾರೆ, ಅದು ತನಿಖೆ ಮಾಡ್ತಿದ್ದಾರೆ. ನಾನು ಅದ್ರ ಬಗ್ಗೆ ನಿರ್ಧಾರ ಮಾಡೋದು ತಪ್ಪಾಗುತ್ತೆ. ಸೊ ಅಧಿಕಾರಿಗಳು ಅದ್ರ ಬಗ್ಗೆ ಈಗೇನು ಕೆಲವೇ ದಿನಗಳಲ್ಲಿ ಅದ್ರ ಬಗ್ಗೆ ಮಾಹಿತಿನ ಹೊರ ಹಾಕ್ತಾರೆ, ಅವಾಗ ಎಲ್ರಿಗೂ ಸತ್ಯ ಗೊತ್ತಾಗುತ್ತೆ. ಇಷ್ಟಂತೂ ಸತ್ಯ, ಕೊಲೆಗಡಕ ಅಲ್ಲ ದರ್ಶನ್. ಒಳ್ಳೆ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ. ಸ್ವಲ್ಪ ಸಿಡುಕು ಅನುಭವ ಇದೆ, ಯಾಕೆಂದ್ರೆ ಅವ್ರದ್ದು ನಿಮ್ಗೆ ಗೊತ್ತು, ಎಲ್ಲ ಫ್ಯಾನ್ಸು ನೂಕಾಟ ಮಾಡಿ ಒಂಥರ ಸಿಡುಕು ಸ್ವಭಾವ. ಸಿಡುಕು ಅಲ್ಲೇ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ನಾನು ತಿಳಿದ ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ. ಮಾತಾಡೋದು ಇದು ಸಿಡುಕ, ನಿಮ್ಮ ಹತ್ರನೂ ಮಾತಾಡೋದು ಸ್ವಲ್ಪ ಹಂಗೆ ಮಾತಾಡೋದು. ಅದು ಬಿಟ್ರೆ ಕೊಲೆಗಡಕ ಆ ಥರ ಬುದ್ಧಿ ಇಲ್ಲ. ಇಷ್ಟಂತೂ ಸತ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.